ಏಯ್ ಬಾಯ್ ಬಿಡು. ಎಲ್ಲಿ ಕಾವ್ಯ? ಬಾಯ್ ಬಿಡ್ಲಾ? ಅದು ನನ್ನ ಮಗಳು. ಅವರು ಟೀಚರ್ ಅವ್ವ. ರುದ್ರನ. ಏಯ್ 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 ಬಾ ಸರಿ. ಏಯ್ ಏಯ್ ಸಿನಪ್ಪ, ಸಿನಪ್ಪ. ಏಯ್ ಏಯ್ ಸಿನಪ್ಪ, ಕೆಮ್ಮು. ಏಯ್ ಸಿನಪ್ಪ. ಅಬ್ಬಾ, ಅಂತೂ ಇಂತೂ ಬಚಾವಾದೆ. ಕೋವೆ ಒಂದು ಬಿದಿಗೆ ನೀತು ಬರಲ್ಲ ಬೇಡ, ಒಂದು ತಪ್ಪಿಗೆ ಉಳಿ ಬಜ್ಜಿ ಇಟ್ಕೊ ಬರಲ್ಲ. ಏಯ್ ಎದಲ್ಲ ಕುಡಿಸಿದ್ರೆ ಹತ್ತಿರ ನಸ ಎಲ್ಲ ಹಿಡ್ದು ಹೋಗ್ಬೇಕು. ಬಿರ್ನೆ ಬರಲ್ಲ. ರುದ್ರ, ನಿನಗೆ ಜ್ಞಾನ ಸರಿಗೈತಾ ಇಲ್ವಾ? ಯಾಕವ? ಕುಡ್ದವ್ರ ಮೇಲೆ ತಣ್ಣೀರು ಉಯ್ದ್ರೆ ಅವ್ರ ಪ್ರಾಣಕ್ಕೆ ಅಪಾಯ, ನಿಂಗೆ ಗೊತ್ತಿಲ್ವಾ? ಅವ ಕಾವ್ಯ ಎಲ್ಲವಳೆ ಅಂತ ಗೊತ್ತು ಅನ್ನಲ್ಲವಾ? ಕುಡ್ದು ಅವನ್ ತಲೆ ಕೆಟ್ಟೈತೆ, ಅವನ್ ಮಾತ್ ಸತ್ಯ ಅಂತ ನಂಬ್ತೀಯ? ನಾವೆಲ್ಲ ಅವನ್ ಮಗಳು ಕಾಣ್ತಾ ಇಲ್ವಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೀವಿ. ಅವನಿಗೆ ಆ ದಿಗ್ಲೇ ಇಲ್ಲ. ಎಡ್ ಬಿಡಂಗಿ ನನ್ನ ಮಗ, ಬಿಟ್ಟಾಕೋ. ಈಗೇನ್ ಮಾಡೋದಮ್ಮ? ಆ ಹುಡುಗಿ ಸಿಕ್ಕಿಲ್ವಲ್ಲ? ಇನ್ನೇನ್ ಮಾಡಕ್ಕಾಯ್ತದೆ ಪೊಲೀಸಪ್ಪ, ನೀವ್ ಆ ಟೀಚರ್ ಅಮ್ಮನ ಕೋಳ ಹಾಕಿ ಕರ್ಕೊಂಡೋಗಿ. ಅಯ್ಯೋ ದೇವ್ರೆ, ನಾನ್ ಕೊಟ್ಟಿದ್ದ ಚೀಟಿನ ಅವ್ರಪ್ಪ ಅವಳಿಗೆ ಇನ್ನೂ ಕೊಟ್ಟಿಲ್ವಾ? ಇನ್ನೂ ಅವಳಿಗೆ ವಿಷಯ ಗೊತ್ತಾಗಿಲ್ವಾ? ಈ ಕಾವ್ಯ ಎಲ್ಲಿದ್ದಾಳೆ ಅಂತ ನಾನೇ ತೋರಿಸ್ಬಿಡೋಣ ಅನ್ನಿಸ್ತಿದೆ. ಬಟ್ ನಾನು ನೇರವಾಗಿ ಹೋಗಕ್ಕಾಗಲ್ಲ, ಸಿಕ್ಕಾಕೊಂಡ್ಬಿಡ್ತೀನಿ. ನಿಂತ್ಕೊಳ್ಳಿ ಇನ್ಸ್ಪೆಕ್ಟರ್.